ಬಂಗಾರಮ್ಮ ಎಲ್ಲರೂ ನನಗೆ ಪ್ರೀತಿಯಿಂದ ಬಡ್ಡಿ ಬಂಗಾರಮ್ಮ ಅಂತ ಕರಿತಾರೆ. ನನಗಿರೋದು ಒಬ್ಬ ಮಗ. ಹೇಳಬೇಯವ್ವ ಎಲ್ಲದಿ ಬಾರಪ್ಪ ಮಗನೇ ಹೇಳವ. ನಿನಗೊಂದು ಹೆಣ್ಣು ಹುಡ್ಕ್ಯಾಡ ಅಂತ ಹೇಳಿದ. ನಿನಗೆ ಹೌದು ಎಲ್ಲಿ ಬ್ರೋಕರ್ಗೆ ಹೇಳಿನಿ, ಅವ ಏನಾದ್ರೂ ಫೋನ್ ಹಚ್ಚಲಾಗೆ ನೋಡು. ಹೌದಾ ನಮಸ್ಕಾರ ಅದೇ ಹೇಳಿದ್ದಲ್ಲ ಹೆಣ್ಣು ಹುಡ್ಕ್ಯಾಡು ಅಂತ ಹೇಳ್ಕೇಸಿ. ಹುಡುಗಿ ಕುಂಟಿದ್ರು ನಡೀತದ ಹಾಕಿರ್ಬಾರ್ದು ತಂಗಿರ್ಬಾರ್ದು ಹಣ್ಣಿರ್ಬಾರ್ದು ತಮ್ಮಿರ್ಬಾರ್ದು ಅವ್ವ ಅಪ್ಪ ಇರ್ಲಿಲ್ಲ ಅಂದ್ರೂ ನಡೀತದ, ಆಸ್ತಿ ಮಾತ್ರ ಇರ್ಬೇಕು. ಒಟ್ಟೇನಪ್ಪಾ ಅಂತಂದ್ರ ಹೆಂಗಾರಿದ್ರು ನಡೀತದ, ಒಟ್ಟು ರೊಕ್ಕ ಬೇಕು ನಿನಗ. ಒಟ್ಟು ಆಸ್ತಿ ಇರ್ಬೇಕು ನೋಡು. ನಮ್ಮ ಮಗ ಹೇಳ್ದಂಗ ಕುಂಟಿ ಕುರುಡಿ ನನಗ್ ನಡಿದಿಲ್ಲ. ಮತ್ತೆ ಹೆಂಗೋ ನಿಮ್ಮ ಮಗು ಹಿಂಗಂತ ನೀಂಗಂತಿ? ನನಗ ಮಾತ್ರ ಮಸ್ತ್ ಆಗಿರ್ಬೇಕು, ಹುಡುಗಿ ಇರ್ಬೇಕು ನನಗ. ಅವ ಸಣ್ಣವದನ ಅವ್ ಗೊತ್ತಾಗುದಿಲ್ಲ. ನಾ ಏನ್ ಹೇಳಿನಲ್ಲ ನಿನಗ್ ರೊಕ್ಕ ಕೊಡಕ್ ನಾನ ಅವ ಮಾಡ್ಕೊಳವ್ ನೀನ ಅವ ಇಲ್ಲಿ ರೊಕ್ಕ ಕೊಡಕ್ ನಾ ಅದಿನಿಲ್ಲ. ನಾ ಯಾರ್ ಹೇಳ್ತೀನಿ ಅವ್ರನ್ನ ತೆಗಿಬೇಕು, ಆಯ್ತಾ? ಬ್ರೋಕರ ನಾ ಹೇಳ್ದಂಗ ಕೇಳಿದ್ರ ನಿನಗ ಮಾತ್ರ ತಪ್ಪಿದ್ದಲ್ಲ ಏನ್ ಸ್ವಲ್ಪ ಎಲ್ಲರಿಗೂ ಕಾಣಂಗ್ ತೋರ್ಸು. ಏನೋ ಹೇಳಕತ್ತಲ್ಲ ನಿಮ್ ಮಗಂದು ನಂದು ಮಾತಾಳ ಹಿಂದಗಡೆ. ಅವ ಸಣ್ಣವದ ನಾವ್ ಏನು ಗೊತ್ತಾಗಲ್ಲ. ಸಣ್ಣವ ಇರ್ಲಿ. ಈಗ ನನಗ ಚಂದಾಗಿರೋ ಫೋಟೋ ತೋರ್ಸ. ನನಗ ಏನ್ ಫೋಟೋ ತೋರ್ಸ್ಲೆ? ಏನ್ ತೋರ್ಸ್ಲಿ? ಮಣ್ಣಗಂಡ ಹೆಂಡತಿ ಫೋಟೋ ತೋರ್ಸು. ಹೆಂಡತಿ ಫೋಟೋ? ಹಲೋ ಬಡ್ಡಿ ಬಂಗಾರಮ್ಮ, ನನಗೇನು ಫೋಟೋದ ಅವಶ್ಯಕತೆ ಇಲ್ಲ. ನಾ ಹೇಳಿನಲ್ಲ ಒಟ್ಟ ಆಸ್ತಿ ಮಾತ್ರ ಜೋರ್ ಇರ್ಬೇಕು. ಮತ್ ನಿನ್ ಮಗ ಫೋಟೋ ನೋಡ್ತಾನಂತವೇ? ಫೋಟೋ ಗಿಟೋ ಏನು ಬೇಡ. ಅವ ಸಣ್ಣವದ ನಾವ್ ಏನು ಗೊತ್ತಾಗುದಿಲ್ಲ. ನಾ ಹೇಳಿನಲ್ಲಪ್ಪ ಬ್ರೋಕರ್, ನೀ ಸುಮ್ಮ ನಮ್ಮ ಹೋಗಿ ಅಂತಂದ್ರ ಫೋಟೋ ತೋರಿಸು, ಆಮೇಲೆ ನಿನಗಾದಿಲ್ಲ ಮುಗೀತು. ಹೌದಾ? ಇಲ್ಲೇ ಐತ್ ನೋಡ್ರಿ, ಇದು ಫೋಟೋ ನೋಡ್ರಿ. ಇದು ಏನಪ್ಪಾ ಅಂದ್ರ ಹುಣಸಿಗೆ ಅವ್ರು ಇವರು. ಅವ್ರ ಹೆಸರು ಏನಪ್ಪಾ ಅಂತಂದ್ರ ಗಿರೀಶ್ ಅಂತ. ಅವ್ರ ಫ್ಯಾಮಿಲಿ ಏನಪ್ಪಾ ಅಂತಂದ್ರ ಶ್ರೀಮಂತರಾರ. ಏನಪ್ಪಾ ಅಂದ್ರೆ ಒಂದು 50 ಎಕರೆ ಹೊಲ ಐತಿ. ಒಂದು ಹಂಗಿಂಗಂತ ಒಂದು ಅಂಗಡಿ ಮಾಡ್ಕೊಂಡಾರ. ಒಬ್ಬಕ್ಕೆ ಮಗಳಾಳ. ಹಂಗೆ ಜೀವನ ನಡೆದೈತ್ರಿ. ನೀವು ಅಂದ್ರೆ ಅವ್ರನ್ನ ನಾಳೆ ಅವ್ರನ್ನ ನಿಮ್ಗೆ ಫೋನ್ ಹಚ್ಚಿ ಅವ್ರು ಮಾತಾಡ್ಸಿಗೆ ಏನಾದ್ರು ನಿಮ್ಮ ಮಾತಾಡ್ತೀನಿ ನಾನು. ಆಯ್ತಪ್ಪ, ನಾಳೆಗೆ ನೋಡಕ್ ಹೋಗಮ್ಮ. ನಾಳೆಗೆ ಹೋಗಮ್ಮ. ಮತ್ತ ಅವ್ರಿಗೆ ಸುದ್ದಿ ಮುಡ್ಸ್ಬೇಕಲ್ರಿ, ಬರೋದೆಲ್ಲ ಏನ ಹೆಂಗಂತ ಹಿಂಗಂತ. ನನ್ ಮಗ ದುಬೈ ಬೆಂಗಳೂರ್ಕ ಹೋತಾನಲ್ಲ, ಅದಕ್ಕ ಜಲ್ದಿ ಲಗ್ನ ಮಾಡಿ ಮುಗಿಸ್ಬಿಡಮ್ಮ. ಆಯ್ತ್ರಿ, ಅವ್ರಿಗೆ ಫೋನ್ ಹಚ್ತೀನಿ. ಫೋನ್ ಹಚ್ಚಿ ನಿಮ್ಗೆ ಫೋನ್ ಹಚ್ಚಿ ಏನೋ ನಾ ಹೇಳ್ತೀನಿ. ನಾ ಹೋಗಿ ಬರ್ತೀನಿ ರೀ ಬಡ್ಡಿ ಬಂಗಾರಮ್ಮ. ನಮಸ್ಕಾರ. ಹೋಗಿ ಬಾರಪ್ಪ. ನಮಸ್ಕಾರ. ಹಲೋ ನಮಸ್ಕಾರ ರೀ. ಹಲೋ ನಮಸ್ಕಾರ ರೀ ಮಲಗ್ರ. ಯಾರು ಗೊತ್ತಾಗಲಿಲ್ಲ? ನಾ ಬ್ರೋಕರ್ ಶಿವ್ರಿ ಮಾತಾಡೋದು. ಓ ಶಿವು, ಹೇಳಪ್ಪ. ಅದೇ ರೀ, ನಿಮ್ಮ ಮಗಳಿಗೆ ಒಂದು ವರ ನೋಡಂತಂದಿದ್ರಲ್ರಿ. ನೋಡಿದಿ? ಇಲ್ಲಿ ರೀ ತಾಳಿಕೋಟ್ಯಾಗ ಬಡ್ಡಿ ಬಂಗಾರಮ್ಮ ಅಂತ್ರಿ, ಹೆವಿ ರಿಚ್ ಆಳ್ರಿ. ಹೌದಾ? ಅವ್ನ ಮಗ ದುಬೈದಾಗ ವರ್ಕ್ ಮಾಡ್ತಾನ್ರಿ. ಅವ ದುಬೈ ಎಲ್ಲಿ ಬರುತ್ತೋ ಅದು? ನನಗೂ ಗೊತ್ತಿಲ್ರಿ, ನಾನು ಕೇಳಿನ್ರಿ ಆಟೆ. ಅದಕ್ಕೆ ನಮ್ಮೂರಾಗ ಬರುತ್ತಿಲ್ಲ. ನಮ್ ಸೈಡ ಬರ್ಬೋದ್ರಿ. ಅಂದ್ರೆ ಸಮುದ್ರ ದಾಟಿ ಹೋಗ್ಬೇಕಂತ್ರಿ. ಅದಕ್ಕ ಸಮುದ್ರ ದಾಟ್ರಿ ಚಲೋ ಅದ ಅಂದ್ರ ಗಾಣ. ಅದ ರೀ. ಮತ್ತ ಅವ್ರು ನಿಮ್ಮ ಮಗಳ ಫೋಟೋ ತೋರ್ಸಿನ್ರಿ, ಹ್ಞೂ ಅಂದಾರ್ರಿ. ಕರ್ಕೊಂಬರ್ರಿ. ಆಯ್ತ್ರಿ, ಕರ್ಕೊಂಬರ್ತೀನಿ. ನೀವೆಲ್ಲ ವ್ಯವಸ್ಥೆ ಮಾಡ್ರಿ ಒಂದ್ ಸ್ವಲ್ಪ. ಸರಿ ರೀ, ಸರಿ. ಕಟ್ ಮಾಡ್ತೀನಿ ರೀ ಮಲಕ್ರ. ಹಾನ್ರಿ. ಏಕನಾ ಆ ಬ್ರೋಕರ್ ಶಿವ ಅವನಾಗ ಗಂಡಿದ್ರು ನೋಡಂತಂದಿದ್ದೆ. ನೋಡ್ಯಾನಂತ ಆ ಹುಡುಗ ದುಬೈದಾಗ ವರ್ಕ್ ಮಾಡ್ತಾನಂತ. ಚಲೋ ಮಂತನಾದಂತ ಮದುವೆ ಮಾಡ್ಬಿಡಮ್ಮ. ಅಲ್ಲ ಹಿರೇಕ್ ಒಬ್ಬೇಕ್ ಮಗಳದ ಚಲೋ ಮನಿ ಕೊಡು. ಎಂತ ಪರ ಎಲ್ಲರ ಕೊಡಕ್ ಹೋಗ್ಬೇಡ. ನೋಡು ಬ್ರೋಕರ್ ಶಿವ ಭಾರಿ ಅನವ. ಭಾರಿ ನೋಡಿರ್ತಾನ ಎಲ್ಲ. ಅವ ಮಾಡಿದ್ದೆಲ್ಲ ಉದ್ಧಾರ ಆಗ್ಯಾವ. ಆಯ್ತಂದ್ರೆ ಯಾಕಲಕ್ಕ ಬರಕ್ ಹೇಳೋರಿಗೆ ನಾವು ಮತ್ತೆ ತೋರ್ಸಮಂದ್ ಚಲೋ ಇದ್ರ. ಸರಿ. ಯಾಕಲಕ್ಕ